4-5 ಆಗ್ಲಿಂದ ಹೇಳ್ತಾ ಇದ್ದೀನಿ. ಮೀಡಿಯಾದವ್ರು ಕೇಳ್ತಾರೆ. ತಮ್ಮೆಲ್ಲರ ದೇಶಭಕ್ತಿ, ಸಂತೋಷ, ಸಂಭ್ರಮ ಇಮ್ಮಡಿ ಆಗ್ತಾ ಇದೆ ಕ್ಷಣಕ್ಷಣಕ್ಕೂ. ಮತ್ತು ಅದೇ ಕಾರ್ಯಕ್ರಮ ಇದು ರಾಷ್ಟ್ರ ಗೌರವದ ಪ್ರಶ್ನೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಅತ್ಯಂತ ಶಾಂತಿ ಮತ್ತು ಶಿಸ್ತಿನಿಂದ ಯಶಸ್ವಿಗೊಳಿಸಬೇಕು. ಅರ್ಥಪೂರ್ಣವಾಗಿ ಇದನ್ನ ಜರುಗುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಮೇಡಮ್ ಹಿಂಗೆ ಬರ್ರಿ ನೀವು. ಸಾಯ್ಬೇಡ. ಆಮೇಲೆ ನಮಸ್ಕಾರ ಆಗ್ಬಿಟ್ಟು ಮೊಬೈಲಿ चप्पल यार
ಬರೀ ಬೆಂಗಳೂರು ಯಾಕೆ, ಕರ್ನಾಟಕದ ಇತಿಹಾಸದಲ್ಲೇ ಗಣರಾಜ್ಯೋತ್ಸವದ ದಿನವಾದ ಇಂದು 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣರವರು ರಾಷ್ಟ್ರ ಪ್ರೇಮವನ್ನ ಯಾವ ರೀತಿ ಉದ್ದೀಪನಗೊಳಿಸಬೇಕು, ರಾಷ್ಟ್ರ ಪ್ರೇಮ ಎನ್ನುವಂಥದ್ದು ಎನ್ನುವುದನ್ನು ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ, ನಾಗರಿಕ ಬಂಧುಗಳಿಗೆ ದೊಡ್ಡ ಕೊಡುಗೆಯಾಗಿ ಅಮೃತ ಮಹೋತ್ಸವದ ಗಣರಾಜ್ಯೋತ್ಸವಕ್ಕೆ ಕೊಟ್ಟಿದ್ದಾರೆ. ಇದು ಅತ್ಯಂತ ಅವಿಸ್ಮರಣೀಯ, ಚಿನ್ನದ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಸುದಿನ. ಶಾಂತಿಯ ಸಂಕೇತವಾದ ಪಾರಿವಾಳಗಳನ್ನ ಹಾರಿ ಬಿಡೋದ್ರ ಮುಖಾಂತರ ಶಾಂತಿಯ ಸಂದೇಶವನ್ನ ಸಾರ್ತಾ ಇದ್ದಾರೆ ಮಾನ್ಯ ಕೃಷ್ಣಪ್ಪನವರು, ನ್ಯಾಯಮೂರ್ತಿಗಳು ಮತ್ತು ಪ್ರಿಯಾ ಕೃಷ್ಣರವರು. ಭಾರತೀಯರು ನಾವೆಲ್ಲ ಒಂದು ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಶಾಂತಿ ಸಂಕೇತ ಪಾರಿವಾಳಗಳನ್ನು ಹಾರಿಬಿಟ್ಟ ಮಾನ್ಯ ಶಾಸಕರಿಗೆ, ನ್ಯಾಯಮೂರ್ತಿಗಳಿಗೆ, ಪ್ರಿಯಾ ಕೃಷ್ಣರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದಯಮಾಡಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನ ಅಂಗೀಕರಿಸಿ ಜಾರಿಯಾದ 75 ವರ್ಷಗಳ ಅಮೃತ ಮಹೋತ್ಸವದ ಗಣರಾಜ್ಯೋತ್ಸವ ಸಮಾರಂಭ ಇದಾಗಿದೆ. ಇಂದಿನ ಈ ಒಂದು ಅಮೃತ ಗಳಿಗೆಯಲ್ಲಿ ಈ ಅಮೃತ ಗಣರಾಜ್ಯೋತ್ಸವ ಸಮಾರಂಭವನ್ನು ಕುರಿತು ನಮ್ಮೆಲ್ಲರ ಹೆಮ್ಮೆಯ ಅಭಿಮಾನದ ಶಾಸಕರು, ಜನಾನುರಾಗಿ ಜನನಾಯಕರು, ಕೊಡುಗೈ ದಾನಿಗಳು ಎಂದೇ ಹೆಸರು ಪಡೆದಿರುವ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಗೌರವಾನ್ವಿತ ಶಾಸಕರಾದ ಎಂ ಕೃಷ್ಣಪ್ಪನವರು ಈ ಸಂದರ್ಭದಲ್ಲಿ ತಮ್ಮ ಆಶಯ ನುಡಿಗಳನ್ನ ಆಡಲಿದ್ದಾರೆ. ಮಾನ್ಯ ಎಂ ಕೃಷ್ಣಪ್ಪನವರು ಈಗ ನಿಮ್ಮ ಮುಂದೆ. ಯುವಕರಿಗೆ ರಾಷ್ಟ್ರ ಪ್ರೇಮದ ಪಾಠ ಭಾಷಣ ಮಾಡೋರು ಸಾವಿರಾರು ಜನ, ಅದನ್ನ ಕಾರ್ಯದಲ್ಲಿ ಮಾಡಿ ತೋರಿಸುವ ಅಪರೂಪ ವ್ಯಕ್ತಿ ಸನ್ಮಾನ್ಯ ಪ್ರಿಯಾ ಕೃಷ್ಣರವರು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರು, ಜನಪ್ರಿಯ ಶಾಸಕರು, ಯುವಕರಿಗೆ ಆದರ್ಶ, ಸರಳ, ಸಜ್ಜನಿಕೆಯ ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಪ್ರಿಯಾ ಕೃಷ್ಣರವರು ಈ ಸಂದರ್ಭದಲ್ಲಿ ತಮ್ಮನ್ನು ಕುರಿತು ಈ ಅಮೃತ ಮಹೋತ್ಸವ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ
ತಮ್ಮ ಮನದಾಳದ ಮಾತುಗಳನ್ನ ನೀಡಿದ್ದಾರೆ. ಸ್ವಾಗತಿಸಿ ಜೋರಾದ ಚಪ್ಪಾಳೆಗಳೊಂದಿಗೆ ಸನ್ಮಾನ್ಯ ಶ್ರೀ ಪ್ರಿಯಾ ಕೃಷ್ಣರವರು, ಮಾನ್ಯ ಶಾಸಕರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ. ಇವತ್ತಿನ ಈ ಅತಿ ಎತ್ತರದ ರಾಷ್ಟ್ರ ಧ್ವಜ ಸಮಾರಂಭವನ್ನ ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂದರ್ಭ. ಅದು ಕರೆಕ್ಟಾಗಿ ಮೇಲೆ ಹೋಗುತ್ತಾ ಇಲ್ವಾ ಅನ್ನೋದು ಬಹಳ ಒಂದು ಕುತೂಹಲ ಇತ್ತು. ಆದರೆ ಈಗ ನೆಮ್ಮದಿ ಆಗಿದೆ. ನಮಗಿನ ನೆಮ್ಮದಿ ಯಾರಿಗಾಗಿದೆ ಅಂತಂದ್ರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದಂತ ಕಾಂಟ್ರಾಕ್ಟರ್. ಯಾಕೆ ಅಂತಂದ್ರೆ ಅವ್ನಿಗೆ ಹೇಳಿದ್ದೆ, ಅದೇನಾದ್ರೂ ಹೋಗ್ಲಿಲ್ಲ ಕರೆಕ್ಟ್ ಆಗಿ ಅಂದ್ರೆ ನೀನೇ ಅಲ್ಲೊಂದು ಫುಲ್ಲಿ ಹಾಕ್ಬಿಟ್ಟು ಹಿಂಗೆ ಕೈ ಸುಚ್ಕೊಂಡಿರ್ಬೇಕು ಅರ್ಧ ಗಂಟೆ ಅಂತ. ಬಹಳ ನೆಮ್ಮದಿಯಾಗಿದ್ದಾರೆ. ಒಳ್ಳೆ ಒಂದು ಕಾರ್ಯ ಮಾಡಿದ್ದಾರೆ, ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ, ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಇದು ಎಲ್ಲರೂ ನೆನ್ಪಿಟ್ಕೊಡ್ತಕ್ಕಂಥ ಕೆಲಸ. ನೀವು ಅಷ್ಟೇ ಜೀವನದಲ್ಲಿ ನೆನ್ಪಿಟ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು, ಸಂವಿಧಾನ ತಜ್ಞರು, ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನು ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ. ಯಾರು ಕೂಡ ಮಾಡಿರಬಾರ್ದು ಬೆಂಗಳೂರಿನಲ್ಲಿ ಅಂತ ಒಂದು ಧ್ವಜಸ್ತಂಭವನ್ನು ನಾವು ಮಾಡಬೇಕು ಅಂತ ಒಂದು ಕನಸನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿದಂಥ ನಮ್ಮ ವಿಜಯನಗರ ಶಾಸಕರಾದಂಥ ಎಂ ಕೃಷ್ಣಪ್ಪನವ್ರಿಗೆ ಹಾಗೂ ಸುಪುತ್ರ ಆದಂಥ ಪ್ರದೀಪ್ ಅವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ನಮಗೆಲ್ಲ ಗೊತ್ತಿದೆ, ಚುನಾವಣೆ ಆಗಿನೂ 1 ವರ್ಷ ಆಗಿಲ್ಲ, 7 ತಿಂಗಳು 8 ತಿಂಗಳಾಗಿದೆ. ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು, ಅದಕ್ಕೊಂದು ಬಜೆಟ್ ಅನ್ನು ಮಾಡಬೇಕು, ಅದಕ್ಕೊಂದು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಬಹಳ ಕಷ್ಟದ ಕೆಲಸ. ಅದನ್ನ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಕೈ ಜೋಡಿಸಿದಂತಹ ಗುತ್ತಿಗೆದಾರರಿಗಿರ್ಬೋದು, ಕಾರ್ಯಪಾಲಕ ಇಂಜಿನಿಯರ್ಗಳಿಗಿರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ತಮಗೆಲ್ಲ ಗೊತ್ತಿದೆ ಒಂದು ದೇಶದ ಐಡೆಂಟಿಟಿ, ಒಂದು ಗುರುತು ಅಂತಂದ್ರೆ ಅದು ಅದರ ಒಂದು ಧ್ವಜ. ನಮ್ಗೆ ಯಾವ ರೀತಿ ಆಧಾರ್ ಕಾರ್ಡ್ ಇದೆಯೋ ದೇಶಕ್ಕೆ ಅದೇ ರೀತಿ ಒಂದು ಫ್ಲಾಗ್, ಅದು ನಮ್ಮ ತಾಯಿ ಸಮಾನ. ಎಲ್ಲದಕ್ಕೂ ಮೊದಲು ನಮ್ಮ ರಾಷ್ಟ್ರ ಧ್ವಜ, ಅದಕ್ಕೆ ನಾವೆಲ್ಲ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಅದು ನಮ್ಮ ಕರ್ತವ್ಯ, ಹಾಗೆ ನಮ್ಮ ಹಕ್ಕು ಕೂಡ ಹೌದು. ಅದನ್ನು ನಾವೆಲ್ಲರೂ ಕೂಡ ಇವತ್ತು ಬಹಳ ನಿಷ್ಠೆಯಿಂದ ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ನಮ್ಮ ರಾಷ್ಟ್ರ ಪ್ರೇಮಿಗಳಿಗೆ, ನಮ್ಮ ದೇಶಭಕ್ತರಿಗೆ, ಬಂದಿರತಕ್ಕಂಥ ಎಲ್ಲ ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ 2 ಕ್ಷೇತ್ರದ ನಿವಾಸಿಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ, ತಮಗೆಲ್ಲ ಗೊತ್ತಿದೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಭಾಳ ಕಷ್ಟ, ಭಾಳ ಒಂದು ಅಚ್ಚುಕಟ್ಟಾಗಿ ಒಂದು ಶಿಸ್ತನ್ನು ಪಾಲಿಸಿ, ಶಾಲಾ ಮಕ್ಕಳಿಗೆ ಪೆರೇಡನ್ನು ಮಾಡಿಸಿ, ಅವ್ರಿಗೆ ಸಲ್ಯೂಟನ್ನು ಮಾಡಿಸಿ, ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಿಗೆ ಎಲ್ಲ ರೀತಿಯಾದಂಥ ಒಂದು ಸನ್ಮಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕು. ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ, ಕೈ ಜೋಡಿಸಿದಂಥ, ನಾನು ಓದಿದಂಥ ಶಾಲೆ, ಭಾಳ ಹೆಮ್ಮೆ ಆಗುತ್ತೆ ಆ ಶಾಲೆಯ ಮಕ್ಕಳನ್ನ ನೋಡೋದಕ್ಕೆ, ಆ ಶಾಲೆಯ ಎಲ್ಲ ವ್ಯವಸ್ಥಾಪಕ ಮಂಡಳಿಯನ್ನು ಇಲ್ಲಿ ನೋಡೋದಕ್ಕೆ, ನ್ಯೂ ಕೇಂಬ್ರಿಡ್ಜ್ ಸ್ಕೂಲ್ನ ಎಲ್ಲ ಆಡಳಿತ ಮಂಡಳಿಯ ಶಿಕ್ಷಕರಿಗೆ, ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳು, ಧನ್ಯವಾದಗಳನ್ನ ತಿಳಿಸ್ತಾ, ಏನೋ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ. ತಮಗೆಲ್ಲ ಗೊತ್ತಿದೆ, ಈಗ ಒಂದು ವಾರದ ಹಿಂದೆ ನಡೆದಂಥ ರಾಮ ಮಂದಿರ ಒಂದು ಕಾರ್ಯಕ್ರಮದಲ್ಲಿ, ನಿರ್ಮಾಣದ ಕಾರ್ಯಕ್ರಮದಲ್ಲಿ ಯಾವ ರೀತಿ ವಿಜಯನಗರ ಗೋವಿಂದರಾಜನಗರದಲ್ಲಿ, ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿರಲಿಲ್ಲ, ಒಂದು ಮಿನಿ ಅಯೋಧ್ಯೆಯನ್ನೇ ಅಲ್ಲಿ ನಿರ್ಮಾಣ ಮಾಡಿದ್ರು. ರಾಷ್ಟ್ರಭಕ್ತಿ ಇರಲಿ, ದೇಶಭಕ್ತಿ ಇರಲಿ, ದೇವರ ಭಕ್ತಿ ಇರಲಿ, ಎಲ್ಲದರಲ್ಲೂ ನಮ್ಮ ಜನ, ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಜನ ಎಲ್ಲರಿಗಿಂತ ಮುಂದೆ ಇರ್ತಾರೆ, ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ, ಗೌರವದ ವಿಷಯ, ಖುಷಿ ಪಡ್ತಕ್ಕಂಥ ವಿಷಯ. ಇಂಥ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಜನ ಪ್ರತಿನಿಧಿಯಾಗಿ, ನಮ್ಮ ತಂದೆಯವರು ನಿಮ್ಮ ಜನಪ್ರತಿನಿಧಿಯಾಗಿ 2 ಕ್ಷೇತ್ರಗಳಲ್ಲಿ ನಿಮ್ಮನ್ನ ಸೇವೆ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಇದಕ್ಕಿಂತ ಹೆಮ್ಮೆ ಬೇರೆ ಯಾವುದೂ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಖ್ಯ ಅತಿಥಿಗಳು ನಿಮ್ಮೆಲ್ಲ ಕೂರ್ತಿ ಮಾತಾಡೋರಿದ್ದಾರೆ, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ, ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ, ನಾಯಕರಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರು, ನಮ್ಮ ನಿವಾಸಿಗಳಿಗೆ, ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಶಾಸಕರಾದ
ಪ್ರಿಯಾ ಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಬಂಧುಗಳೇ, ಇಂದಿನ ಈ ಅವಿಸ್ಮರಣೀಯ ಸಮಾರಂಭದಲ್ಲಿ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿ ಭಾರತದ ಸಂವಿಧಾನದ ಮೌಲ್ಯವನ್ನ ಘನತೆಯನ್ನ ಎತ್ತಿ ಹಿಡಿಯುತ್ತಿರುವಂತಹ ಕೆಲಸವನ್ನ ಮಾಡ್ತಿರುವಂತ ನಮ್ಮ ರಾಜ್ಯದ ಹೆಮ್ಮೆಯ ಗೌರವಾನ್ವಿತ ಹೈಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಶ್ರೀ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸುಮಾರು ಸಂವಿಧಾನ ಓದು ಎನ್ನುವ ಪುಸ್ತಕವನ್ನ ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿ ಯುವ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸುತ್ತಾ ಎಲ್ಲರೂ ಕೂಡ ಸೋದರ ಭಾವದಿಂದ ಸಂವಿಧಾನ ನೀಡಿರುವಂತಹ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳಲಿಕ್ಕೆ ಹಕ್ಕುದಾರರು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟು ದೊಡ್ಡ ಆಂದೋಲನವಾಗಿ ಅದನ್ನು ರೂಪಿಸಿ ಎಲ್ಲ ಯುವ ಜನತೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ, ರೈತರಲ್ಲಿ, ಕಾರ್ಮಿಕರಲ್ಲಿ, ಮಹಿಳೆಯರಲ್ಲಿ ಅರಿವನ್ನು ಮೂಡಿಸಿ ಸಾಮಾಜಿಕ ನ್ಯಾಯದ ಪರವಾಗಿರುವಂತಹ ನ್ಯಾಯಮೂರ್ತಿಗಳು ಎಂದೇ ಹೆಸರಾಗಿರುವ ಅವರ 10 ವರ್ಷಗಳ ನ್ಯಾಯಾಧೀಶರ ಕಾರ್ಯನಿರ್ವಹಣೆಯಲ್ಲಿ 40,000ಕ್ಕೂ ಹೆಚ್ಚು ತೀರ್ಪುಗಳನ್ನು ನೀಡಿ ದಾಖಲೆಯನ್ನು ಮಾಡಿರುವಂತಹ ಕೀರ್ತಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರಿಗೆ ಸಲ್ಲುತ್ತೆ. ಅಂತ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬಂದು ಅತಿಥಿಗಳ ಭಾಷಣವನ್ನ ನೀಡುತ್ತಾ ಸಂದೇಶವನ್ನ ನೀಡಬೇಕು ಅಂತೇಳಿ ಅವರಲ್ಲಿ ಗೋವಿಂದರಾಜನಗರ, ವಿಜಯನಗರ ಕ್ಷೇತ್ರದ ಜನತೆ ಪರವಾಗಿ ತುಂಬು ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಶಾಸಕರಾದ ಎಂ ಕೃಷ್ಣಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮತ್ತೊಬ್ಬ ಜನಪ್ರಿಯ ಶಾಸಕರಾದ ಪ್ರಿಯಾ ಕೃಷ್ಣ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಭಾರತ ದೇಶದ 75ನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. 1947ರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಹಿರಿಯರು ದೀರ್ಘವಾದಂತ ಚರ್ಚೆ ಮಾಡಿ ನಮಗೆ ಈ ತಿರಂಗ ರಾಷ್ಟ್ರಧ್ವಜವನ್ನ ನೀಡಿದ್ದಾರೆ. ಕಳೆದ 75 ವರ್ಷಗಳಿಂದ ಈ ಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಅಂತ ಮಹತ್ತರವಾದಂತ ಧ್ವಜವನ್ನು ನಮಗೆ ನೀಡಿದ ನಮ್ಮ ಹಿರಿಯರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಬಂಧುಗಳೇ, ನಮ್ಮ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಬಣ್ಣ ನಮ್ಮ ಶಕ್ತಿ, ನಮ್ಮ ಧೈರ್ಯ, ನಮ್ಮ ಸ್ಥೈರ್ಯದ ಸಂಕೇತ. ಬಿಳಿ ಬಣ್ಣ ಶಾಂತಿ ಮತ್ತು ತ್ಯಾಗದ ಸಂಕೇತ. ಹಸಿರು ಬಣ್ಣ ಶುಭ ಸೂಚನೆ ಮತ್ತು ಅಭಿವೃದ್ಧಿಯ ಸಂಕೇತ. ಮಧ್ಯದಲ್ಲಿ ಒಂದು ಚಕ್ರ ಇದೆ, ಅದು ಅಶೋಕನ ಚಕ್ರ. ಅದು ನಮ್ಮ ಪರಂಪರೆ ಮತ್ತು ಪ್ರಗತಿಯ ಸಂಕೇತ ಅಂತಕ್ಕಂಥದ್ದು ನಮ್ಮ ಹಿರಿಯರು ಇದನ್ನು ನಮಗೆ ನೀಡಿದ್ದಾರೆ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಜೈನ, ಸಿಖ್ ಧರ್ಮಗಳ ಪವಿತ್ರ ಬಣ್ಣಗಳು ಸಹ ಈ ತಿರಂಗದಲ್ಲಿ ಅಡಗಿದೆ, ಸಮ್ಮಿಲನ ಆಗಿದೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡ್ಕೋಬೇಕು. ಸ್ನೇಹಿತರೆ, ರಾಜನೇ ಆಗಲಿ, ರೈತನೇ ಆಗಲಿ, ಬಡವನೇ ಆಗಲಿ, ಶ್ರೀಮಂತನೇ ಆಗಲಿ, ಹಿಂದೂ, ಕ್ರೈಸ್ತ, ಮುಸಲ್ಮಾನೇ ಆಗಲಿ, ಕನ್ನಡಿಗನೇ, ತೆಲುಗು ಆಗಲಿ, ತಮಿಳು, ಉರ್ದು, ಹಿಂದಿಯವರೇ ಆಗಲಿ, ನಾವೆಲ್ಲರೂ ಭಾರತೀಯರು ಅಂತ ನಮಗೆ ಹೆಮ್ಮೆಯನ್ನು ತಂದು ಕೊಡ್ತಕ್ಕಂಥ ಒಂದು ಧ್ವಜ ಅಂದ್ರೆ ಅದು ನಮ್ಮ ರಾಷ್ಟ್ರ ಧ್ವಜ. ಸ್ನೇಹಿತರೆ, ಎಲ್ಲ ಧ್ವಜಗಳಿಗಿಂತ ಅತಿ ಎತ್ತರವಾಗಿ ಇರಬೇಕಾಗಿರ್ತಕ್ಕಂಥ ಧ್ವಜ ನಮ್ಮ ರಾಷ್ಟ್ರ ಧ್ವಜ.
ಇಡೀ ಬೆಂಗಳೂರು ಶಹರ್ನಲ್ಲಿ ಅತಿ ಎತ್ತರವಾದಂಥ ಧ್ವಜಸ್ತಂಭನ ನಿರ್ಮಾಣ ಮಾಡಿ ನಮ್ಮ ರಾಷ್ಟ್ರ ಧ್ವಜವನ್ನು ಆರುವಂತೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪನವರಿಗೆ, ಪ್ರಿಯಾ ಕೃಷ್ಣ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ರಾಜ್ಯದ ಜನತೆಯ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವರಿಗೆ ಹೆಚ್ಚು ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ನೀಡಿ ಈ ರಾಜ್ಯದ ಜನತೆಗೆ ಮತ್ತಷ್ಟು ಹೆಚ್ಚಿನ ಸೇವೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಬಂಧುಗಳೇ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು. ಕಳೆದ 75 ವರ್ಷಗಳಲ್ಲಿ ಭಾರತ ಗಣರಾಜ್ಯ ಒಂದಷ್ಟು ಸಾಧನೆ ಮಾಡಿದೆ. 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಸಂವಿಧಾನ ಜಾರಿಗೆ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶಕ್ಕೆ ನಾವೊಂದು ಗಡಿಯನ್ನು ಫಿಕ್ಸ್ ಮಾಡಿದ್ದೀವಿ, ಒಂದು ಸಂವಿಧಾನವನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಧ್ವಜವನ್ನು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದೀವಿ, ನ್ಯಾಷನಲ್ ಸಿಂಬಲ್ ರಾಷ್ಟ್ರ ಲಾಂಛನವನ್ನು ನೀಡಿದ್ದೀವಿ. ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ರೆ ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನ ರದ್ದುಪಡಿಸಿದ್ದೀವಿ. ಆ ಸ್ಥಳದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂತ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಅನ್ನ ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂತ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನ ಕಟ್ಟಿದ್ದೀವಿ. ನಿಮ್ಮ ಪ್ರತಿನಿಧಿಗಳಾಗಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರನ್ನ ನಮ್ಮ ವಿಧಾನಸಭೆಗೆ ನೀವು ಕಳಿಸಿಕೊಟ್ಟಿದ್ದೀರಿ. ಈ ರೀತಿ ಶಾಸಕಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಎಂಬ ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಜಿಲ್ಲಾ ನ್ಯಾಯಾಲಯ, ತಾಲೂಕಾ ನ್ಯಾಯಾಲಯ ಅಂತ ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 142 ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಪರೋಕ್ಷವಾಗಿ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಂಧುಗಳೇ ನಮ್ಮ ಸಂವಿಧಾನ. ಭಾರತ ಗಣರಾಜ್ಯ ಆದ ನಂತರ ಅನೇಕ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯಲ್ಲಿ ಕೇವಲ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಕಟ್ಟಿದ್ದಲ್ಲ, ಪ್ರಜಾಪ್ರಭುತ್ವ ಸುಧಾರಣೆಗಳನ್ನು ತಂದಿದ್ದೀವಿ. ಕೃಷಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಶಿಕ್ಷಣ, ಆರೋಗ್ಯ ಇಂಥ ಅನೇಕ ಕ್ಷೇತ್ರಗಳಲ್ಲಿ ನಾವು ಸುಧಾರಣೆಗಳನ್ನು ತಂದಿದ್ದೀವಿ. ಜನಜೀವನವನ್ನು ಅಭಿವೃದ್ಧಿ ಪಡಿಸಿದ್ದೀವಿ. ಮಹಿಳೆಯರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ನಾವು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಡೆಸ್ಕೊಂಡು ಬಂದ್ವಿ. ಆದರೆ ಭಾರತ ಗಣರಾಜ್ಯ ಆದ ನಂತರ ಮಹಿಳಾ ರಾಷ್ಟ್ರಪತಿಯನ್ನ ನಾವು ನೋಡಿದ್ವಿ. ಒಂದು ಕೆಲಸ ಈ ರಾಷ್ಟ್ರ ಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜ ಸ್ತಂಭ ಉದ್ಘಾಟನೆ ಎರಡನ್ನೂ ಮಾಡಿದಂತ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪ್ರಿಯಾ ಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ್ ಏನಪ್ಪ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲಕಂಠ, ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಕೆಳಗಡೆ ಇರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟು, ಎಲ್ಲ ವೇದಿಕೆ ಇರ್ತಕ್ಕಂಥ ಗಣ್ಯರು, ಗಂಗಣ್ಣ ಅವರು ಎಲ್ಲರೂ ಬಂದಿದ್ದೀರಾ. ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಸ್ವಾತಂತ್ರ್ಯ ಬಂತು, ಯಾರು ತಂದ್ಕೊಟ್ರು? ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಆದರೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಲಿಲ್ಲ. ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆಗೆ ಬರೋಕ್ಕೆ ಮೊದಲು ಏನಿತ್ತೇಳಿ,
ಯಾರು ಟ್ಯಾಕ್ಸ್ ಕಟ್ತಾವನೆ, ಕಂದಾಯ ಕಟ್ತಾವನೆ, ಅವನು ಮಾತ್ರ ಓಟ್ ಇತ್ತು. ಇವಾಗ ಯಾರ್ಯಾರು ಓಟ್ ಐತೆ? ಮೋದಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು, ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ? ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು? ನೆಹರೂರವರು ಏನ್ ಮಾಡಿದ್ರು, ಇದಕ್ಕೆ ಒಂದು ಸಂವಿಧಾನ ಬೇಕು ನಮಗೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು. ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು. ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ರಚನೆ ಮಾಡಿ ಅಂತ. ಇವತ್ತು ಸಾಹೇಬ್ರಲ್ಲಿ ಎಲ್ಲ ಹೇಳಿದ್ದಾರೆ. ಇವತ್ತು ಇಂಗ್ಲೆಂಡ್ ನಮ್ಮನ್ನು ಆಳದ್ರಲ್ಲ 200 ವರ್ಷ, ಅವರಿಗೆ ಲಿಖಿತವಾದಂತ ಸಂವಿಧಾನ ಇಲ್ಲ, ಗೊತ್ತಾಯ್ತಾ? ಅಲಿಖಿತ ಸಂವಿಧಾನ ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ. ಅದೇ ರೀತಿ ನಮ್ಮ ಅಮೆರಿಕದಲ್ಲಿ ಲಿಖಿತ ಸಂವಿಧಾನ ಇದೆ. ಎಲ್ಲ ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ, ಏನ್ ಹೇಳಿ, ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮಗಳು ಅಲ್ವೇನಪ್ಪ, ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂಥ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದ್ರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಅದನ್ನ ನೆಹರೂರವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಯಾವಾಗ? ನವೆಂಬರ್ 59ರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು. 60ನೇ ಇಸ್ವಿನಲ್ಲಿ ಜನವರಿ 20ನೇ ತಾರೀಕಿಗೆ ನಮಗೆ ನಾವು 1950ನೇ ಇಸ್ವಿ ಜನವರಿ 26ನೇ ತಾರೀಕು ಅದನ್ನ ಚಾಲನೆ ಕೊಟ್ಟರು. ಇವತ್ತು ನಮ್ಮ ರಾಷ್ಟ್ರಧ್ವಜ ಹಾರಿಸೋದು ಯಾರಲ್ಲಿ? ರಾಷ್ಟ್ರಪತಿಗಳು. ಇಂಡಿಪೆಂಡೆನ್ಸ್ ಡೇಗೆ ಹಾರಿಸೋದು ಯಾರು? ಪ್ರಧಾನಮಂತ್ರಿಗಳು. ಈ ಒಂದು ಇಷ್ಟೊಂದು 140 ಕೋಟಿ ಇದ್ದಂತ ಜನ ಯಾವತ್ತಾದ್ರೂ ಈ ಸಂವಿಧಾನವನ್ನ ಚೆನ್ನಾಗಿರೋದಕ್ಕೆ ಮಾತ್ರನೇ, ಪಕ್ಕದಲ್ಲಿ ನೋಡಿ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಎಲ್ಲ ಕಡೆ ಏನೋ ಮಿಲಿಟರಿ ರೂಲು ಅವಾಗ ಬರೋದು ಹೋಗೋದು ಇದೆಲ್ಲ ನಡೀತಾ ಇದೆ. ಆದ್ರೆ ಇಂಡಿಯಾದಲ್ಲಿ ಆಗಿದೆಯಾ? ಯಾಕೆ ಹೇಳಿ? ಅಷ್ಟು ಭದ್ರವಾಗಿದೆ ನಮ್ಮ ಸಂವಿಧಾನ. ಯಾರು ಇದನ್ನ ಅಲುಗಾಡ್ಸಕ್ ಆಗೋದಿಲ್ಲ. ತಾವು ನೀವು ಎಲ್ಲರೂ ಅಷ್ಟೇ ಈ ಸಂವಿಧಾನವನ್ನು ಫಾಲೋ ಮಾಡಿ ಎಲ್ಲರೂ ಸಮಾನರು. ಯಾವ ಜಾತಿಯಿಂದಾಗ್ಲಿ, ಭಾಷೆಯಿಂದಾಗ್ಲಿ, ಧರ್ಮದಿಂದಾಗ್ಲಿ ನಾವು ಭೇದ ಭಾವ ಮಾಡಬಾರ್ದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ. ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಅಂತ ಹೇಳಿ ಈ ಒಂದು ಸಣ್ಣದಾಗಿ ಏನ್ ಹೇಳಿ ಈ ರಾಷ್ಟ್ರಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆನ ಕಲ್ಪಿಸ್ಕೊಟ್ಟಿದ್ದು ಯಾರಪ್ಪ? ನಾನು ಎಲ್ಲರೂ ಕೇಳಿದ್ರು, ಏನ್ ಸರ್ ಬಹಳ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀರಾ, ಹೈ ಕ್ಲಾಸ್, ಏನ್ ಸರ್ ತಲೆ ನಿಮ್ದು? ಒಂದು ನಂದಲ್ಲಪ್ಪ ತಲೆ ಇದು. ನಮ್ಮ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ, ಅವನು ಈ ತರ ಮಾಡ್ಲೇಬೇಕು ಅಂತ ಹೇಳಿ ಹೇಳಿದ್ದು ಮಾಡಿದ್ದಪ್ಪ ಇದು, ಗೊತ್ತಾಯ್ತಾ? ನಂದೇನು ತಲೆ ಇಲ್ಲ ಇದರಲ್ಲಿ. ಆಗ ನಿಜವಾಗಿ ಎಲ್ಲರೂ ಅಪ್ರಿಸಿಯೇಷನ್ ಮಾಡುವಾಗ ನನಗೂ ಬಹಳ ಖುಷಿ ಆಯಿತು. ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ, ಗೋವಿಂದರಾಜನಗರ ಕ್ಷೇತ್ರದ ಇಡೀ ಬೆಂಗಳೂರಿಗೇನೆ ಇದೊಂದು ಮಾದರಿಯಾಗಿರ್ತದೆ. ಇಂಥ ಒಂದು ರಾಷ್ಟ್ರ ಧ್ವಜವನ್ನ, ರಾಷ್ಟ್ರ ಧ್ವಜ ಸ್ತಂಭವನ್ನ ಮಾಡಿಸಿದಂತ, ಇದಕ್ಕೆ ಕಷ್ಟಪಟ್ಟಂತ ಎಲ್ಲ ಕಾಂಟ್ರಾಕ್ಟರ್ ಹುಡುಗರು, ಇಂಜಿನಿಯರ್ಸು ಎಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಪಾಪ 26ನೇ ತಾರೀಕೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತುರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂತ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಮಾರಂಭವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರ ಪ್ರೇಮವನ್ನ ಮೆರೆದಿದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಮತ್ತೆ ನಮ್ಮಲ್ಲಿ ಗ್ಯಾಲಂಟ್ರಿ ಅವಾರ್ಡ್ ತಗೊಂಡಂತ ಮಿಲಿಟರಿ ಎಕ್ಸ್ ಸರ್ವಿಸ್ ಮೆನ್ಗಳೆಲ್ಲ ಬಂದಿದ್ದಾರೆ. ಆಮೇಲೆ ಅವರ ಮನೆಯವರೆಲ್ಲ ಬಂದಿದ್ದಾರೆ. ಅವರ ಒಬ್ಬ ಮಗ ಗ್ಯಾಲಂಟ್ರಿ ಅವಾರ್ಡ್ ತಗೊಂಡಂತ ಒಬ್ಬ ಮಗ ಹಸುನಿಗಿದ್ದಾನೆ. ಆದ್ರೂ ಅವ್ರ ತಾಯಿಯವರೆಲ್ಲ ಬಂದಿದ್ರಲ್ಲಿ ಗುಣಸಾಗರಿಯಿಂದ ಅವ್ರ ತಾಯಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಕ್ಷ್ಮೀ ಪಾಟೀಲು, ಎಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲೂ ನಮ್ಮನ್ನೆಲ್ಲ ತೋರಿಸಿ, ರಾಷ್ಟ್ರಧ್ವಜವನ್ನು ತೋರಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಂಸ್ಮರಣೀಯವಾದಂಥ ಒಂದು ಅಕೇಶನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಮೀಡಿಯಾದವ್ರಿಗೂ ನನ್ನ ಕೃತಜ್ಞತೆಗಳು ಹೇಳ್ತಾ, ಅದೇ ರೀತಿ ಇನ್ನೊಂದು ಇಲ್ಲಿ 1 ಕಿಲೋಮೀಟರ್ ಸುತ್ತಳತೆನಲ್ಲಿ ಪ್ರದೀಪ್ ಕೃಷ್ಣ ಅವರು, ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ
IAS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದೋಕೆ ಬೇಕಾದಷ್ಟು ಸ್ಕೂಲ್ಗಳಿದೆ, ಕಾಲೇಜುಗಳಿದೆ, ಅಂದರೆ ಸ್ಟಡಿ ಸೆಂಟರ್ಸ್. ಅವ್ರಿಗೆಲ್ಲ ಫ್ರೀ ಆಗಿ ವೈಫೈ ಮಾಡಿಕೊಡೋದಕ್ಕೆ ಪ್ರದೀಪ್ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೆಯದಾಗಿ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಈ ಸಮಾರಂಭದಲ್ಲಿ ಭಾಗವಹಿಸಿ ಒಳ್ಳೆ ಮಾತುಗಳೆಲ್ಲ ಹೇಳಿ ಸಂವಿಧಾನದ ಆಶಯಗಳೆಲ್ಲ ಹೇಳಿಕೊಟ್ಟಂತ ನಮ್ಮ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳು. ನಿಮ್ಗೆಲ್ಲ ಗೊತ್ತಿರಲಿ, ಅಶೋಕ ಅಂದ್ರೆ ಯಾರಪ್ಪ? ಅಶೋಕ ಚಕ್ರ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಹೋದಂಥವನು ಅಶೋಕ ಚಕ್ರವರ್ತಿ. ಅವನ ಜ್ಞಾಪಕಾರ್ಥವಾಗಿ ಅಶೋಕ ಚಕ್ರ. ಅದೇ ರೀತಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೆರೆಯುವಂಥ ಕೇಸರಿ, ಎಲ್ಲ ಸಮೃದ್ಧಿಯನ್ನ ಕಾಣುವಂತ ಹಸಿರಿನ ಸಂಕೇತ ಮತ್ತು ನಮ್ಮೆಲ್ಲರ ಮನಸ್ಸು ನಿಷ್ಕಲ್ಮಶವಾಗಿದೆ ಅಂತ ತೋರಿಸ್ಕೊಳ್ಳೋಕ್ಕೆ ಬಿಳಿದು ಧ್ವಜಸ್ತಂಭ ಬೆಂಗಳೂರಿನಲ್ಲಿ ಈ ಧ್ವಜಸ್ತಂಭದಲ್ಲಿ ನಿಮಗೆಲ್ಲ ನೋಡಿದರೆ ಮೇಲುಗಡೆ 4 ಸಿಂಹಗಳು ಇದೆ. ಇಲ್ಲ, ಭಾಳ ಹೆಮ್ಮೆಯ ದೃಶ್ಯ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ಇಂಥ ದೊಡ್ಡ ಧ್ವಜಸ್ತಂಭ ನಾವೆಲ್ಲ ನೋಡಿರಲಿಲ್ಲ. ನಿರ್ಮಾಣ ಮಾಡಿದ್ದಾರೆ ಶಾಸಕರು ಸಂದರ್ಭದಲ್ಲಿ ಅಭಿನಂದನೆ.